ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಭೀಷ್ಮರು ಕೃಷ್ಣದ್ವೈಪಾಯನರ ಆಶ್ರಮದಿಂದ ಹಿಂತಿರುಗಿ ಬಂದರೂ ಕೂಡ ಯುದ್ಧ ಯಾಕೆ ಆಗಿರಲಿಲ್ಲ ಅಂತೇಳ್ಬಿಟ್ಟು ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ. ಈ ಸಂಜಯ ಯುದ್ಧ ಭೂಮಿಯಿಂದ ಬಂದು ಈ ಧೃತರಾಷ್ಟ್ರನಿಗೆ ಎಲ್ಲವನ್ನು ವರದಿ ಮಾಡಬೇಕಾಗಿರುತ್ತೆ. ಸರಿ, ಅವನು ಹೇಳ್ತಾನೆ, ಯಾಕೋ ಗೊತ್ತಿಲ್ಲ, ಶತ್ರು ಸೈನ್ಯದಲ್ಲಿ ಉತ್ಸಾಹ ಕಡಿಮೆ ಆಗ್ತಾ ಹೋಯ್ತಂತೆ, ಜೊತೆಗೆ ಮಿತ್ರ ಸೈನ್ಯವನ್ನೆಲ್ಲ ವಾಪಸ್ ಕಳಿಸ್ಬಿಡೋಣ, ನಾವು ಕಾಡಿಗೆ ಹೊರಟೋಗೋಣ ಅಂತ ಕೂಡ ಅರ್ಜುನ ಹೇಳಿದ್ನಂತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹಾಗಾದರೂ ಮಾಡಿದರೆ ಯುದ್ಧ ಆಗಿಬಿಟ್ಟು ವಿನಾಕಾರಣ ಆಗುವಂತಹ ಅಗಾಧ ಸಂಖ್ಯೆಯ ಸಾವು ತಪ್ಪಿತ್ತು ಅಲ್ವಾ ದೇವಿ ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಹೆಂಡತಿ ಗಾಂಧಾರಿ ಕೂತಿರೋ ಒಂದು ಜಾಗದ ಕಡೆಗೆ ತಿರುಗಿ ನೋಡಿ ಕೇಳ್ತಾನೆ. ಅವನಿಗೇನು ಕಣ್ಣು ಕಾಣೋದಿಲ್ಲ. ಈ ಹತೋತ್ಸಾಹ ಹೇಗೆ ಶುರು ಆಯಿತು, ಜೊತೆಗೆ ಅವರಲ್ಲಿ ಮತ್ತೆ ಉತ್ಸಾಹ ಹೇಗೆ ಉಟ್ಕೊಂತು, ಸ್ವಲ್ಪ ವಿವರವಾಗಿ ಹೇಳು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಆಗ ಸಂಜಯ ಹೇಳ್ತಾನೆ, ನಮ್ಮ ಕಡೆ ಸುದ್ದಿ ಅಂತೂ ನನಗೆ ಸಹಜವಾಗಿ ಗೊತ್ತಾಗೇ ಆಗುತ್ತೆ. ಮಹಾರಾಜ ಮತ್ತು ದೇವಿಗೆ ನಮ್ಮ ವಿಜಯದ ವಿವರವನ್ನು ತಿಳಿಸು ಅಂದ್ಬಿಟ್ಟು ಸ್ವಂತ ದುರ್ಯೋಧನ ಮಹಾರಾಜನೇ ಹೇಳ್ತಾನೆ. ಅದು ನನ್ನ ಕಣ್ಣಿಗೆ ಬಿದ್ದಾಗೆಲ್ಲ ಹೇಳ್ತಾ ಇರ್ತಾನೆ. ಎಷ್ಟೇ ಯುದ್ಧದ ಗಡಿಬಿಡಿಯಲ್ಲಿದ್ದರೂ ಕೂಡ ಅಪ್ಪ ಅಮ್ಮಂಗೆ ವಿಚಾರ ತಿಳಿಸುವಂಥ ಎಷ್ಟೋ ವಿಚಾರ ನನಗೆ ಹೇಳ್ತಾ ಇರ್ತಾನೆ. ಇನ್ನು ನಮ್ಮವರು ಶತ್ರುಗಳ ಶಿಬಿರದಲ್ಲಿ ನಮ್ಮ ಗೂಢಚಾರರನ್ನು ಬಿಟ್ಟಿದ್ದಾರಲ್ಲ, ಅವ್ರ ಸಂಪರ್ಕನೂ ಕೂಡ ನನಗಿದೆ. ಹೀಗಾಗಿ ನನಗೆ ತಿಳಿದ ವಿವರಗಳನ್ನೆಲ್ಲ ನಾನು ಹೇಳ್ತೀನಿ. ಶತ್ರುಗಳು ಕೂಡ ಗೂಢಚಾರರನ್ನು ಇಟ್ಟಿರ್ತಾರಲ್ಲ, ನಮ್ಮ ಕಡೆ ಯಾರ್ಯಾರು ಸೇರಿದ್ದಾರೆ, ಯಾರ್ಯಾರು ಯುದ್ಧಕ್ಕೆ ಉತ್ಸಾಹಗಳಾಗಿದ್ದಾರೆ, ಅವರ ಕಡೆಯ ಬಲಾಬಲಗಳೇನು ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ತಾರೆ, ನಾವು ಹಾಗೆ ತಿಳ್ಕೊಳ್ತೀವಿ. ಮೊನ್ನೆ ಏನಾಯ್ತಂತೆ ಅಂದರೆ ಆ ಕಡೆ ಶತ್ರುಗಳ ಕಡೆ ಹಿಂದಿನ ರಾತ್ರಿ ಅರ್ಜುನನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಆಲೋಚನೆ ಹುಟ್ಕೊಂತಂತೆ. ಎದುರು ಪಕ್ಷದ ಸೇನಾಧಿಪತಿಯಾಗಿ ನಿಂತಿರೋರು ನಮ್ಮನ್ನು ಸಾಕಿ ಸಲಹಿರೋ ಅಜ್ಜ ಭೀಷ್ಮರು, ಅವ್ರಿಗೆ ಒತ್ತಾಸೆಯಾಗಿ ನಿಂತಿರುವರು ನಮಗೆ ಗುರುಗಳಾಗಿದ್ದಂತಹ ದ್ರೋಣರು, ದುರ್ಯೋಧನಾದಿಗಳಂತೂ ಅಣ್ಣ ತಮ್ಮಂದ್ರೇನೆ ಅವರು. ರಾಜ್ಯದಾಸೆಗೆ ಸಿಕ್ಕಿ ಇವರನ್ನ ಯುದ್ಧದಲ್ಲಿ ಕೊಲ್ಲೋದು ಎಂಥ ಧರ್ಮ ಅದು ಹೋಗ್ಲಿ ಅಂದರೆ ಈ ದೊಡ್ಡ ಯುದ್ಧದಲ್ಲಿ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಆರ್ಯಾವರ್ತದ ಬಹುಭಾಗ ಕ್ಷತ್ರಿಯ ಗಂಡಸರು ಸತ್ತು ಹೋಗ್ತಾರೆ. ನಮ್ಮ ಪವಿತ್ರವಾದ ಕ್ಷತ್ರಿಯ ಹೆಂಗಸರನ್ನ ಇತರರು ಅಂದರೆ ಕೀಳ್ ಜಾತಿಯವರು, ಅದರಲ್ಲೂ ಆರ್ಯೇತರು ಹೊತ್ಕೊಂಡು ಹೊಟ್ಟೋಗ್ತಾರೆ. ಗಂಡಸರಿಲ್ಲದೆ ಕಾಮತೃಷಿಗೆ ಸಿಕ್ಕಿದ ನಮ್ಮ ಹೆಂಗಸರೇನೆ ಅವ್ರ ಬೆನ್ನ ಹಿಂದೂ ಹೋಗಬಹುದು. ಆಗ ವರ್ಣಸಂಕರವಾಗುತ್ತೆ, ಅಧರ್ಮ ಘಟಿಸುತ್ತೆ, ನಮ್ಮ ರಾಜ್ಯದ ಆಶೆಯಿಂದ ಈ ಥರ ಎಲ್ಲ ಆಗುತ್ತೆ. ಹೇಗೂ ನಮಗೆ ಮೂಪು ಬಂದಿದೆ, ನಾವು ಕಾಡಿಗೆ ಹೋಗ್ಬಿಡೋಣ, ಒಂದು ಆಶ್ರಮ ಕಟ್ಕೊಂಡು ವೇದಾಧ್ಯಯನ ಮಾಡ್ಕೊಂಡಿದ್ಬಿಡೋಣ. ದುರ್ಯೋಧನ ಹೇಗಿದ್ರೂ ನಮಗೆ ಅಣ್ಣ ಆಗಬೇಕು, ತಮ್ಮ ಆಗಬೇಕು, ಅವನೇ ರಾಜ್ಯವನ್ನು ಅನುಭವಿಸ್ಕೊಂಡ್ಲಿ. ಹಾಗೆ ರಾತ್ರಿಯೆಲ್ಲ ಯೋಚನೆ ಮಾಡೋದಂತೆ. ಬೆಳಗ್ಗೆ ಎದ್ದು ನಾನಂತೂ ಯುದ್ಧ ಮಾಡೋದಿಲ್ಲ, ಯುದ್ಧವೇ ಬೇಡ ಅಂತ ಅವನು ಹಠ ಹಿಡಿದ್ನಂತೆ. ಇದರಿಂದ ಧರ್ಮರಾಜನಲ್ಲೂ ಕೂಡ ಗೊಂದಲ ಉಂಟಾಯ್ತಂತೆ. ಯಾಕೆಂದರೆ ಅವನದು ಕೂಡ ಧರ್ಮ ಬುದ್ಧಿನೇ ಅಲ್ವೇ ಅಂತ ಸಂಜಯ ಹೇಳ್ತಾನೆ. ಧೃತರಾಷ್ಟ್ರ ಹೌದು ಹೌದು ಅಂತ ತಲೆ ಹಾಕ್ತಾನೆ. ಇನ್ನು ನಕುಲ ಸಹದೇವರಿಗೆ ಇದು ಒಪ್ಪಿಗೆ ಏನು ಆಗಿರಲಿಲ್ಲ. ಆದರೆ ಅಣ್ಣಂದ್ರಿಗೆ ಅವ್ರು ಯಾವತ್ತೂ ಅವಿಧೇಯರಲ್ಲ. ಆದರೆ ಭೀಮ ಆಗಲ್ಲಿರ್ಲಿಲ್ವಂತೆ. ಬೆಳಿಗ್ಗೆ ಬೇಗೆದ್ದು ಯುದ್ಧಕ್ಕೆ ಹೋದ್ಮೇಲೆ ರಾತ್ರಿ ಹಿಂತಿರ್ಗೋ ತನಕ ತಿನ್ನಕ್ಕೇನು ಸಿಕ್ಕಲ್ಲ ಅನ್ನೋ ಮುನ್ನೆಚ್ಚರಿಕೆಯಿಂದ ಅವನು ಅಡುಗೆ ಶಿಬಿರಕ್ಕೇನೆ ಹೋಗಿ ಕೂತಿದ್ನಂತೆ ಅಂತ ಸಂಜಯ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೀನು ಏನೇ ಹೇಳು, ಅರ್ಜುನ ಸ್ವಲ್ಪ ಒಳ್ಳೆಯವನು ಅಲ್ವಾ ವಿದುರ ಅಂತ ವಿದುರ ಕೂತಿದ್ದ ಕಡೆಗೆ ನೋಡ್ತಾನೆ ತನ್ನ ಕುರುಡು ಕಣ್ಣುಗಳಿಂದ. ವಿದುರ ಯಾವ ಮಾತು ಆಡೋದಿಲ್ಲ. ಇದುವರೆಗೂ ಹೊರಗೆ ಕೂತ್ಕೊಂಡಿದ್ದ ಕಂಬದ ಹಾಗೇನೆ ಅವನು ಕೂಡ ಮೌನವಾಗಿ ಕೂತಿರ್ತಾನೆ. ಈಗ ಅವನ ಮೌನ ಧೃತರಾಷ್ಟ್ರನ ಅರಿವಿಗೂ ಬರುತ್ತೆ, ಅದರ ಅರ್ಥನೂ ಆಗುತ್ತೆ. ಮುಂದೇನಾಯಿತು ಸಂಜಯ ಅಂತ ಕೇಳ್ತಾನೆ. ಶತ್ರುಗಳ ಸೇನಾ ಮುಖ್ಯರಲ್ಲೆಲ್ಲ ಗೊಂದಲ ಉಂಟಾಯಿತು. ಯುದ್ಧಾರಂಭದ ಹಿಂದಿನ ದಿನ ಸೂಕ್ಷ್ಮವಾಗಿ ಜ್ವರ ಕಾಣಿಸ್ಕೊಡುತ್ತೆ, ಸಾಧಾರಣವಾಗಿ. ಅದರಿಂದ ಬಿಡುಗಡೆ ಆಯಿತು ಅನ್ನೋ ಸಮಾಧಾನ ಹಲವ್ರಿಗೂ ಸಿಕ್ಕಿತು. ಸೈನಿಕರಿಗೂ ಕೂಡ ಸುದ್ದಿ ಹರಡಿತು, ಯುದ್ಧ ಇಲ್ವಂತೆ, ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮನ್ನು ಕಳಿಸ್ತಾರಂತೆ ಅಂತ ಗುಜುಗುಜು ಮಾಡಿ ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ಆಳತ್ರ ಎಷ್ಟೋ ಜನ ಕುಪ್ಪಳಿಸ್ಬಿಟ್ರಂತೆ. ಭೀಮನಿಗೆ ಇದೆಲ್ಲ ವಿಷಯ ಗೊತ್ತಾಯ್ತಂತೆ. ಊಟ ಮಾಡ್ತಿದ್ದಂತಹ ಮಾಂಸದ ಅನ್ನವನ್ನು ಅರ್ಧಕ್ಕೆ ಬಿಟ್ಟು ಓಡಿ ಬಂದಂತೆ. ಏನಿದು ಅಂತ ವಿಚಾರಿಸಿದ್ನಂತೆ.
ಆಮೇಲೆ ಹೇಳಿದ್ನಂತೆ ಅರ್ಜುನ, ನಿನಗೆ ಪುಕ್ಕಲ್ ಹಿಡಿದಿದ್ರೆ ಸುಮ್ಮನೆ ಉಪಪ್ಲಾವ್ಯ ನಗರಕ್ಕೆ ಹೋಗಿ ಬೆಚ್ಚಗೆ ಮಲಕ್ಕೋ, ಯುದ್ಧ ನನ್ನ ಪಾಡಿಗಿರಲಿ ಅಂತ ಅಂದಂತೆ. ಆಗ ಅರ್ಜುನ ವಾದ ಮಾಡಿದ್ನಂತೆ, ನಾನು ಹೇಳ್ತಾ ಇರೋದು ಧರ್ಮದ ಪ್ರಶ್ನೆ, ಪುಕ್ಕಲಿನ ಮಾತಲ್ಲ ಅಂತ ಅರ್ಜುನ ವಾದ ಮಾಡಕ್ಕೆ ಹೋದ್ನಂತೆ. ಆಗ ಭೀಮ ಹೇಳಿದ್ನಂತೆ, ಈ ಪುಕ್ಕಲು ಯಾವಾಗಲೂ ಧರ್ಮದ ರೂಪವನ್ನು ತಾಳುತ್ತೆ, ತಾನು ಬೆನ್ನ ಹಿಂದೆ ನಿಂತ್ಕೊಳ್ಳುತ್ತೆ ಅಂಥೇಳಿ. ಅರ್ಜುನನಿಗೂ ರೇಗ್ತಂತೆ, ಅಣ್ಣ ತಮ್ಮಂದರು ಕಾದಾಡಲಿಕ್ಕೆ ನಿಂತ್ಕೊಂಡ್ರಂತೆ ಅಂತ ಸಂಜಯ ಹೇಳ್ತಾನೆ. ಆಗ ಧೃತರಾಷ್ಟ್ರ ಮಧ್ಯೆ ಬಾಯಿ ಹಾಕ್ತಾನೆ, ಅಂದರೆ ಅಣ್ಣ ತಮ್ಮಂದರು ಕಾದಾಡಿದ್ರಾ ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ, ಆಡ್ತಿದ್ರೇನೋ ಗೊತ್ತಿಲ್ಲ, ಅಷ್ಟರಲ್ಲಿ ದೃಷ್ಟದುಮ್ಯ ಬಂದಂತೆ, ಅವನು ದ್ರೌಪದಿಗೆ ಅಣ್ಣ, ದ್ರೌಪದಿನೂ ಬಂದ್ಲಂತೆ. ಎಂತ ಹೇಳಿ ಧರ್ಮ ನಿಂದು ಅಂತ ಆಕೆ ಅರ್ಜುನನನ್ನು ಛೇಡಿಸಿದ್ಲಂತೆ. ಅರ್ಜುನ ಅವಳ ಮೇಲೂ ರೇಗದ್ನಂತೆ, ಹೆಂಗಸರಿಂದಲೇ ಎಲ್ಲ ಅನರ್ಥಗಳಾಗೋದು ಈ ಪ್ರಪಂಚದಲ್ಲಿ ಅಂತ ಹೇಳಿಬಿಟ್ಟು ಹೆಂಗಸು ಜಾತಿಯನ್ನೇ ಹೀಯಾಳಿಸಿದ್ನಂತೆ. ಆಗ ಕೃಷ್ಣ ಹೇಳದ್ನಂತೆ, ನೀವು ಯಾರೂ ಮಾತಾಡಬೇಡಿ, ಅರ್ಜುನನಿಗೆ ನಾನು ಸಮಾಧಾನ ಹೇಳ್ತೀನಿ ಅಂತ ಅವನೊಬ್ಬನನ್ನೇ ಕೈ ಹಿಡಿದು ತನ್ನ ಡೇರೆಗೆ ಕರ್ಕೊಂಡು ಹೋದ್ನಂತೆ. ಅಂದರೆ ಇಡೀ ದಿನ, ಅಂದರೆ ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲ ಹೇಳಿ ಉಪದೇಶ ಮಾಡಿ ನೆನ್ನೆ ಹೊತ್ತಿಗೆ ಅರ್ಜುನನ ಮನಸ್ಸನ್ನು ಮೊದಲಿನ ಹಾಗೆ ಮಾಡದ್ನಂತೆ ಅಂತ ಹೇಳಿಬಿಟ್ಟು ಸಂಜಯ ಹೇಳ್ತಾನೆ. ಅಷ್ಟೊತ್ತಿಗೆ ಇಷ್ಟು ಹೊತ್ತು ಮೌನವಾಗಿ ಕೂತಿದ್ದ ವಿದುರ ಮೊದಲ ಸಲ ಮೌನವನ್ನು ಮುರಿತಾನೆ. ಏನು ಉಪದೇಶ ಮಾಡಿರಬಹುದು ಕೃಷ್ಣ ಅಂತ ಕೇಳಿದಾಗ ಧೃತರಾಷ್ಟ್ರನಿಗೆ ಸಿಟ್ಟು ಹತ್ತಿರುತ್ತೆ. ಆ ಕೃಷ್ಣ ಅಂದರೆ ತಂತ್ರಗಾರ ಸುಳೆ ಮಗ ಅವನು ಅಂತ ಅಂತಾನೆ. ಮೊದಲು ಬರೀ ಅರ್ಜುನನಿಗೆ ಅಂತ ಶುರು ಮಾಡಿದ ಉಪದೇಶಕ್ಕೆ ಆನಂತರ ಇತರರು ಸೇರ್ಕೊಂಡ್ರಂತೆ, ಉಳಿದ ಸೇನಾ ಮುಖ್ಯರು ಕೂಡ ಹೋದ್ರಂತೆ, ಅಕ್ಷತ್ರಿಯರು ಅಂದರೆ ಕ್ಷತ್ರಿಯರು ಅಲ್ಲದೇ ಇರೋರು ಕೂಡ ಒಳಗೆ ಹೋಗಿ ಕೂತ್ರಂತೆ. ಅಂದರೆ ಕೃಷ್ಣ ಏನು ಗುಟ್ಟಾಗಿ ಅವನೊಬ್ಬನಿಗೆ ಉಪದೇಶ ಮಾಡಲಿಲ್ವಂತೆ. ಅವನಂಥದ್ದು ಅಂದರೆ ಕೃಷ್ಣ ಹೇಳಿದ್ದೇನು ಅಂದರೆ, ಯುದ್ಧ ಅಂದರೆ ಗಂಡಸರು ಸಾಯೋದು, ಹೆಂಗಸರು ನಿರ್ಗತಿಕರಾಗ್ತಾರೆ, ಆನಂತರ ಹೆಂಗಸರು ಪರಪುರುಷರ ಕೈ ಸೇರ್ತಾರೆ, ಬಲಾತ್ಕಾರವಾಗಾದರೂ ಸೇರಬೇಕು ಅಥವಾ ಸ್ವಂತ ಇಚ್ಛೆಯಿಂದಲೋ ಯಾವುದೋ ಅಂತೂ ಒಂದು ನಡೆಯುತ್ತೆ. ಆದರೆ ಇದೆಲ್ಲ ಬರೀ ನಮ್ಮ ಕ್ಷತ್ರಿಯ ಹೆಂಗಸರಿಗೆ ಮಾತ್ರ, ಅವ್ರಿಗೆ ಹೀಗಾದ್ರೆ ಅಧರ್ಮ ಅಂತ ನೀನು ಯಾಕೆ ಭಾವಿಸ್ತೀಯಾ? ಆರ್ಯ ಹೆಂಗಸರದು ಮಾತ್ರ ವಿಶೇಷ ಪಾವಿತ್ರ್ಯ, ಉಳಿದವರಲ್ಲ ಅಂತ ಯಾಕೆ ಅನ್ಕೊಂತೀಯಾ? ನಿನ್ನ ಮುತ್ತಜ್ಜಿ ಸತ್ಯವತಿ ಆರ್ಯಳ, ಹಾಗೆ ಭೀಷ್ಮರ ತಾಯಿ ಗಂಗೆ ಆರ್ಯಳ, ನೀನು ಮದುವೆ ಮಾಡ್ಕೊಂಡು 1 ವರ್ಷ ಸಂಸಾರ ಮಾಡಿ ಬಂದೆಲ್ಲ ಉಲೂಪಿ, ಅವಳು ಆರ್ಯಳ. ಹೀಗೆ ಹಿಂದೆ ನಮ್ಮ ಮತ್ತು ನಿಮ್ಮ ವಂಶಕ್ಕೂ ಕೂಡ ಎಷ್ಟೊಂದು ಜನ ಆರ್ಯತರು ಬಂದು ಸೇರಿದಾರಲ್ವ. ಜೊತೆಗೆ ನೀನೀಗ ಸೊಸೆಯಾಗಿ ತಂದಿರೋ ಉತ್ತರೆಯ ತಾಯಿ ಸುದೇಶ್ನೆ, ಅವಳು ಕೂಡ ಆರ್ಯಳೆ ಆಗಿದ್ರು ಕೂಡ ಸೂತ ಕುಲದವಳಲ್ವ. ಪಾವಿತ್ರ್ಯ ಅನ್ನೋದಿದ್ರೆ ಅವ್ರಿಗೂ ಇರುತ್ತೆ, ನಮ್ಮ ಹೆಂಗಸ್ರಿಗೂ ಇರುತ್ತೆ. ಹೀಗೆ ಭೇದ ಎಣಿಸೋದು ಸೊಕ್ಕಿನ ಮಾತಾಗುತ್ತೆ ಅರ್ಜುನ ಅಂತ ಹೇಳಿದ್ನಂತೆ. ಈ ಮಾತಿನಿಂದ ಅಲ್ಲೆಲ್ಲ ಸೇರ್ಕೊಂಡಿದ್ದ ಸಾಧಾರಣ ಸೈನಿಕರಿಗೆಲ್ಲ ಬಹಳ ಖುಷಿ ಆಯ್ತಂತೆ. ಕೃಷ್ಣ ಹೇಳೋದು ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹಾಕಿದ್ರಂತೆ ಅಂತ ಹೇಳಿಬಿಟ್ಟು ಸಂಜಯ ಹೇಳ್ತಾನೆ. ಧೃತರಾಷ್ಟ್ರನ ಮುಖದಲ್ಲಿ ಈಗ ನಿರಾಸೆ ತುಂಬಿಕೊಳ್ಳುತ್ತೆ. ಎಲ್ಲ ತಂತ್ರಗಾರನೇ ಅಂತ ಅನ್ಕೋತಾನೆ. ಹತ್ತಿರ ಕೆಳಗಡೆ ಕೂತಿದ್ದ ವಿದುರ ಅವನ ಮುಖವನ್ನೇ ನೋಡ್ತಾ ಇರ್ತಾನೆ. ಕಣ್ಣು ಕಾಣಿಸ್ತಿದ್ರು ಕೂಡ ವಿದುರನ ದೃಷ್ಟಿ ತನ್ನ ಮೇಲೆ ಇರಬಹುದು ಅಂತ ಧೃತರಾಷ್ಟ್ರನ ಅರಿವಿಗೆ ಬರ್ತಾ ಇರುತ್ತೆ. ದೇವಿ ನೀನೇನಂತೀಯ ಅಂತ ಗಾಂಧಾರಿಯನ್ನು ಧೃತರಾಷ್ಟ್ರ ಕೇಳ್ತಾನೆ. ಆಗ ಅವಳು ಯಾವ ಖಚಿತ ಅಭಿಪ್ರಾಯಕ್ಕೂ ಬರದೆ ತೂಗ್ತಾ ಇರ್ತಾಳೆ. ತನ್ನ 2 ಕಾಲನ್ನು ಒತ್ತಿ ನಮಸ್ಕಾರ ಮಾಡಿದ್ದ ಅಲ್ವಾ ಕೃಷ್ಣ ಅಂತ ನೆನಪು ಮಾಡ್ಕೊತಾ ಇರ್ತಾಳೆ. ಅರ್ಜುನನಿಗೆ ಇನ್ನೂ ಹೇಳಿದ್ನಂತೆ ಕೃಷ್ಣ ಅಂತ ಹೇಳಿಬಿಟ್ಟು ಸಂಜಯ ವರದಿಯನ್ನು ಮುಂದುವರಿಸ್ತಾನೆ. ಭೀಷ್ಮ ದ್ರೋಣರ ಮಾತನ್ನು ನೀವು ಎತ್ತಿದೆಯಾ, ನೀವು ಪಾಂಡುಪುತ್ರರೇ ಅಲ್ಲ ಅನ್ನೋದು ದುರ್ಯೋಧನನ ಮತ. ಅವನ ಕಡೆ ಸೇರಿದ್ರು ಅಂದರೆ ಅವರು ಅದನ್ನು ಒಪ್ಪಿದ್ದಾರೆ ಅಂತ ಅರ್ಥ. ಅವರು ಧರ್ಮದಲ್ಲಿ ಸ್ಥಿತರಾದವರು ಅಂತ ನೀನು ಭಾವಿಸಿದ್ರೆ ನೀವೆಲ್ಲ ಹಾದರಕ್ಕೆ ಹುಟ್ಟಿದವರು ಅಂತ ಆಗಲ್ವಾ? ನಿಮ್ಮಮ್ಮ ಕುಂತಿ, ಮಾದ್ರಿ ಇವರನ್ನು ಹಾದರಗಿತ್ತಿಯರು ಅಂತ ನೀನೇ ಒಪ್ಕೊಂಡಂಗಾಗಲ್ವಾ? ನೀನು ಹಾದರಕ್ಕೆ ಹುಟ್ಟಿದವನು ಅಂತ ಒಪ್ಕೊಂತೀಯೇನು ಅಂತ ಹೇಳಿದಾಗ ಕೃಷ್ಣ ಏನು ಹೇಳ್ತಿದ್ಯಾ ನೀನು ಅಂದ್ಬಿಟ್ಟು ಅರ್ಜುನ ರೇಗಿ ಎದ್ದು ನಿಂತ್ಕೊಂಡಂತೆ. ಆಗ ಕೃಷ್ಣ ಹೇಳಿದ್ನಂತೆ, ರೇಗಬೇಡಪ್ಪ, ನಿನ್ನ ಧರ್ಮಕಲ್ಪನೆಯ ಅರ್ಥವನ್ನು ನಿನಗೆ ಬಿಡಿಸಿ ಹೇಳ್ತಾ ಇದ್ದೀನಷ್ಟೇ. ರಾಜ್ಯಕ್ಕಿಂತ ದೊಡ್ಡದು ಅಂತ ನೀನು ಅಂದಿಯಲ್ಲ, ಧರ್ಮ ಅಜ್ಜ ದೊಡ್ಡಪ್ಪ ಗುರು ದಾಯಾದಿ ಎಂಬ ಸಂಬಂಧಕ್ಕಿಂತ ದೊಡ್ಡದಾ? ರಾಜ್ಯಕ್ಕಿಂತಲೂ ದೊಡ್ಡದಾ? ಅಂದರೆ ಧರ್ಮ ಸಮರ್ಥನೆಗೆ ಅಡ್ಡ ನಿಂತಿರೋರು ಅವ್ರು ಸಾಯಬಹುದು, ಪ್ರಯತ್ನದಲ್ಲಿ ನೀನು ಸಾಯಬಹುದು. ಸಮರ್ಥನೆ ಮುಖ್ಯ. ಅಂದರೆ
ನೀನು ಯುದ್ಧ ಮಾಡದೇ ಇದ್ದರೆ ಈಗ ಅದು ಅಧರ್ಮ ಆಗುತ್ತೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚ ನಿನ್ನನ್ನು ಹೇಳಿ ಅನ್ನತ್ತೆ. ನೀನು ನಿವೃತ್ತನಾದ್ರೂ ಆಗಬಹುದು, ನಿನ್ನಿಷ್ಟ. ಭೀಮ ಯುದ್ಧ ಮಾಡ್ತಾನೆ, ದೃಷ್ಟದುಮ್ಯ ಮಾಡ್ತಾನೆ, ನಕುಲ ಸಹದೇವರು ಮಾಡ್ತಾರೆ, ಧರ್ಮಜನು ಕೈಲಾದಷ್ಟು ಹೋರಾಡ್ತಾನೆ, ನಾನು ಇದ್ದೀನಿ, ಯುಧಾನ ಇದ್ದಾನೆ, ಅಭಿಮನ್ಯು, ಘಟೋತ್ಕಜ, ನಿಮ್ಮ 5 ಮಕ್ಕಳು ಎಲ್ಲರೂ ಇದ್ದಾರೆ. ಒಂದು ಕೆಲಸ ಮಾಡು, ನಿಂಗೆ ತೀರ ಅಷ್ಟೊಂದು ಯುದ್ಧ ಬೇಡವೇ ಬೇಡ ಅಂದರೆ ಈ ಧರ್ಮದ ವ್ಯಾಖ್ಯೆಯನ್ನು ತಿರುಗುಮುರುಗಾಗಿ ಮಾಡ್ಕೊತ ನೀನು ವಿಶ್ರಾಂತಿ ತಗೋ ಹೋಗು ಅಂತ ಹೇಳಿಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳಿದ್ನಂತೆ. ಇವನ ಮಾತಿನಿಂದ ಅರ್ಜುನನ ಮನಸ್ಸು ಕ್ರಮೇಣ ಬದಲಾಗ್ತಾ ಹೋಯ್ತಂತೆ ಅಂತ ಹೇಳ್ತಾನೆ. ಆಗ ಗಾಂಧಾರಿ ಇದ್ದಕ್ಕಿದ್ದಾಗೆ ಹೇಳ್ತಾಳೆ, ಹೌದು, ಕೃಷ್ಣ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತಾಳೆ. ಅವಳು ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ಏನೋ ಒಂದು ರೀತಿಯ ಕಸಿವಿಸಿ ಉಂಟಾಗುತ್ತೆ. ಅಸಮ್ಮತಿಯಿಂದಲೇ ಹೆಂಡತಿ ಕಡೆಗೆ ತಿರುಗಿ ನೋಡ್ತಾನೆ. ಆಕೆ ಬಿಳಿ ಪಟ್ಟಿಯಿಂದ ಕಣ್ಣನ್ನು ಕಟ್ಕೊಂಡು ಎದುರು ಗೋಡೆ ಕಡೆಗೆ ತಿರುಗಿಸಿ ಕೂತ್ಕೊಂಡಿರೋದು ಅವನಿಗೇನು ಗೊತ್ತಾಗೋದಿಲ್ಲ. ಅಲ್ಲೆಲ್ಲ ಮೌನ ನೆಲೆಸುತ್ತೆ. ಅರಮನೆ ಹೊರಗಡೆಗೆ ಮಾತ್ರ ಇನ್ನೂ ಹಗಲು ಅನಿಸೋಂತಹ ಸದ್ದು ಗದ್ದಲ ಕೇಳಿ ಬರ್ತಾ ಇರುತ್ತೆ. ಗಾಡಿಯ ಚಕ್ರಗಳು ಉರುಳೋ ಗಿರಿಕಿ ಸದ್ದು, ಕುದುರೆಗಳ ಕುರುಪುಟ, ಎತ್ತು ನೂಕು ಅನ್ನೋ ಧ್ವನಿಗಳು ಗಾಳಿಯಲ್ಲಿ ಕಲಸಿ ತುಂಬಿಕೊಳ್ಳುವಂತಹ ಸದ್ದು ಕೇಳಿ ಬರ್ತಾ ಇರುತ್ತೆ. ಅಂದರೆ ಯುದ್ಧರಂಗಕ್ಕೆ ಇನ್ನು ಸಾಮಾನು ಸರಂಜಾಮಗಳು ಹೋಗ್ತಾ ಇವೆ ಅಂತ ಧೃತರಾಷ್ಟ್ರನಿಗೆ ಅರ್ಥ ಆಗುತ್ತೆ. ಗಾಂಧಾರಿಗೆ ಕೃಷ್ಣನ ಮಾತು ಮೋಸದ್ದ ಅನಿಸುತ್ತೆ. ಇದ್ದಕ್ಕಿದ್ದಾಗೆ ನನ್ನನ್ನು ಕುಂತಿಯನ್ನು ಒಂದೇ ತಕ್ಕಡಿಯಲ್ಲಿಟ್ಟು ನಾವಿಬ್ಬರು ಒಂದೇ ತೂಕದವರು ಅಂತ ಸಾಧಿಸ್ತಿರಬಹುದಾ? ತಂತ್ರಗಾರ ಇರಬೇಕವನು ಅನ್ನೋ ಅರ್ಥ ಹೊಳೆಯುತ್ತೆ ಅವಳಿಗೆ. ನನ್ನ ಗಂಡ ಬುದ್ಧಿವಂತ ಅಂತ ಅವಳಿಗೆ ಮನಸ್ಸಿಗೆ ಮನದಟ್ಟಾಗತ್ತೆ. ಏಕೆಂದರೆ ಇದಕ್ಕೆ ಮುಂಚೆನೇ ಧೃತರಾಷ್ಟ್ರ ಹೇಳಿರ್ತಾನೆ ತಂತ್ರಗಾರ ಅವನು ಅಂತ. ಈಗ ಅವಳಿಗೆ ಅದು ನಿಜವ ಅನಿಸುತ್ತೆ. ನನ್ನ ಮಗ ದುರ್ಯೋಧನ ನನ್ನ ವಿಶೇಷ ಪಾವಿತ್ರ್ಯವನ್ನು ಪ್ರಪಂಚಕ್ಕೆ ಸಾರಿಸಿ ತೋರ್ಸೋಕ್ಕೆ ಹೊರಟಿದ್ದಾನೆ, ಹಾಗಾಗಿ ಅವನು ಯುದ್ಧಕ್ಕೆ ಹೊರಟಿರೋದು ಅಂತ ಒಂದು ಕ್ಷಣ ಗಾಂಧಾರಿಗೆ ಅನಿಸುತ್ತೆ. ಅಷ್ಟರಲ್ಲಿ ಧೃತರಾಷ್ಟ್ರ ಮಾತಾಡೋದ್ರಿಂದ ಅವಳಿಗೇನು ಅನಿಸ್ತೋ ಅದು ಮನಸ್ಸಲ್ಲಿ ನೆಲೆ ಆಗೋಕ್ಕೆ ಮುಂಚೆನೇ ಮತ್ತೆ ಮುಚ್ಕೊಂಡು ಹೋಗುತ್ತೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ, ಇವತ್ತು ಬೆಳಗ್ಗೆಯಿಂದ ಆರಂಭ ಆಯಿತು ಅಂತ ನೀನು ಅಂದಿಯಲ್ಲ ಯುದ್ಧ, ದೊಡ್ಡಪ್ಪ ಭೀಷ್ಮನ ನಿರ್ದೇಶನದಲ್ಲಿ ಅಂತ. ನೀನು ಹೊರಡೋ ತನಕ ಅದು ಹೇಗೆ ನಡೀತು? ಇಷ್ಟರಲ್ಲಿ ಆ ಕುಂತ್ರಿ ಪುತ್ರರು ಎಷ್ಟು ದೂರ ಹಿಂದೆ ಹೋಗಿರಬಹುದು, ಎಷ್ಟು ಜನ ಸತ್ತಿರಬಹುದು, ವಿವರವಾಗಿ ಹೇಳು ಅಂತಾನೆ. ಆಗ ಸಂಜಯ ಹೇಳ್ತಾನೆ, ಏನು ಅಂತ ವರ್ಣಿಸ್ಲಿ? ನಮ್ಮ ಸೈನ್ಯ ಸಾಗರದಷ್ಟು ವಿಶಾಲವಾಗಿದೆ. ಅದರ ಸೇನಾಪತಿಯಾದ ಪಿತಾಮಹ ಭೀಷ್ಮರು ಸಾಗರಕ್ಕೆ ಜಲವನ್ನು ಪೂರೈಸುವ ಸಕಲ ನದಿಗಳಿಗೂ ಆಶ್ರಯದಾತರಂತ ಹಿಮವತ್ ಪರ್ವತದಂಥವ್ರವರು. ರಣಾಂಗಣದ ಮಧ್ಯದಲ್ಲಿ ತಮ್ಮ ಯುದ್ಧ ರಥದಲ್ಲಿ ಅವರು ನಿಂತಿದ್ದ ರೀತಿಯನ್ನು ನಾನು ಹೇಗೆ ವರ್ಣಿಸ್ಲಿ? ಉತ್ತುಂಗ ಪರ್ವತ ಶಿಖರ, ರಥಕ್ಕೆ ಹೂಡಿದ್ದ ಚಂದ್ರ ಸದೃಶವಾದಂತಹ ಬಿಳಿ ಕುದುರೆಗಳ ಉತ್ಸಾಹ, ಸೇನಾಪತಿಯನ್ನು ಸುತ್ತುವರೆದು ರಣೋತ್ಸಾಹಕ್ಕೆ ಆಜ್ಯ ಎರೆಯಂತಹ ಬೇರೆ ಬೇರೆ ಮಹಾವೀರರುಗಳಿದ್ರು. ಅವರೆಲ್ಲರಿಗೂ ಕಳಸ ಇಟ್ಟಂತೆ ಈ ಸೇನಾನಿಯ ಪರಾಕ್ರಮವಾದರೂ ಎಂಥದ್ದು ಅಂದ್ಕೊಂಡಿದೀಯಾ? ಹಿಂದೆ ಗಂಧರ್ವನ ಒಂದೇ ಏಟಿಗೆ ಸೋಲಿಸಿ ಯಮಲೋಕಕ್ಕೆ ಕಳಿಸಿದ್ದವರು. ಕಾಶಿರಾಜನ ಸ್ವಯಂವರವನ್ನು ಏರ್ಪಾಟ್ ಮಾಡಿದಾಗ ಸಮಸ್ತ ವೀರರ ಗಣವನ್ನು ಏಕಾಂಕಿಯಾಗಿ ಸೆಣಸಿ 3 ಜನ ರಾಜಪುತ್ರಿಯರನ್ನು ಗೆದ್ದು ಅಸಮಸಾಹಸ ಮೆರೆದವರು. ಕುರುಕುಲದ ಧವಲಕೀರ್ತಿಯನ್ನು ಮಧ್ಯಾಹ್ನದ ಸೂರ್ಯನಿಗಿಂತಲೂ ಎತ್ತರಕ್ಕೆ ಏರಿಸಿದ ಅಜಯರಾದಂತಹ ಸೇನಾನಿ ನಮ್ಮ ಭೀಷ್ಮರು ಅಂತ ಹೇಳ್ತಾನೆ. ಮತ್ತೆ ಮಾತು ಮುಂದುವರಿಸ್ತಾನೆ. ತಮ್ಮ ಎತ್ತರವಾದ ರಥದಲ್ಲಿ ನಿಂತಿದ್ರು. ಆಳೆತ್ತರದ ಲೋಹಧನಸ್ಸಿನ ಹೆದೆಯನ್ನು ಏರಿಸಿ ಬಿಗಿಯನ್ನು ಪರೀಕ್ಷಿಸಕ್ಕೆ ಅಂತ ಬೆರಳಿಂದ ಒಮ್ಮೆ ಹೆದೆಯನ್ನು ಮಿಡಿದ್ರು ಒಂದು ಠೇಂಕಾರ ಹೊರಡ್ತು ನೋಡು. ನಮ್ಮವರ ಶೌರ್ಯವರ್ಧನವೂ ಅದರಿಂದ ಹೆಚ್ಚಾಯಿತು. ಶತ್ರು ಸಮಸ್ತರ ಗುಂಡಿಗೆ ಗಡಗಡ ನಡುಕಕ್ಕೆ ಶುರುವಾಯಿತು ನೋಡು ಆಗ ಅಂತ ಹೇಳ್ತಾ ಇರ್ತಾನೆ. ಆಗ ಧೃತರಾಷ್ಟ್ರ ಗಾಂಧಾರಿ ಕಡೆ ತಿರುಗ್ತಾನೆ. ದೇವಿ, ಕೇಳಿಸ್ಕೊತಿದ್ಯಾ ಅಂತ ಒಂದು ರೀತಿಯ ಹರ್ಷದಿಂದಲೇ ಹೇಳ್ತಾನೆ. ಸಂಜಯನ ಧ್ವನಿ ಬರ್ತಿದ್ದ ಕಡೆಗೆ ಅವಳ ಮುಖದಲ್ಲಿ ಹರ್ಷ, ಉತ್ಸಾಹ, ವಿಷಾದ ಮೊದಲಾಗಿ ಗುರ್ತಿಸಕ್ಕೆ ಕಷ್ಟ ಆಗುವಂತಹ ಹಲವು ಭಾವನೆಗಳು ಬೆರೆತಿರುತ್ತೆ. ಅದರ ಕಡೆ ಯಾರಿಗೂ ಗಮನ ಇರಲ್ಲ. ಸಂಜಯ ಕೂಡ ಅವಳ ಕಡೆ ನೋಡ್ತಾ ಇರೋದಿಲ್ಲ. ತನ್ನ ಧ್ವನಿಯ ಏರಿಳಿತ ಮತ್ತು ಹೊಮ್ತಾ ಇದ್ದಂತಹ ವರ್ಣನಾ ವೈಖರಿನೆಯಲ್ಲೇ ಅವನು ತಲ್ಲೀನನಾಗಿ ಮಾತಾಡ್ತಾ ಇದ್ದ. ಕೆಳಗಡೆ ಹತ್ರ ಕೂತಿದ್ದ ವಿದುರ ಅಲ್ಲಿ ಇಲ್ವೇನೋ ಅನ್ನೋಷ್ಟು ಮೌನವಾಗಿ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದ. ಗೂಡಲಿದ್ದಂತಹ ಹಣತೆ ಕೂಡ ನಿಶ್ಶಬ್ದವಾಗಿ ಉರಿತಾ ಇತ್ತು.
ಸಂಜಯ ಮತ್ತೆ ಯುದ್ಧದ ವರ್ಣನೆಯನ್ನು ಮುಂದುವರಿಸ್ತಾ ಹೋಗ್ತಾನೆ. ಅಜೇಯ ಸೇನಾನಿ ಆಳೆತ್ತರದ ಲೋಹದ ಧನಸ್ಸಿನ ಹೆದೆಯನ್ನು ಟೇಂಕಾರ ಮಾಡಿದ್ರು. ತಕ್ಷಣ ನಮ್ಮವರು ಶಂಖಗಳನ್ನು ಓದಿದ್ರು, ತಮ್ಮಟೆ ಬಾರಿಸಿದ್ರು, ಕಹಳೆ ಓದಿದ್ರು. ರಣರಂಗದಲ್ಲಿ ನಿಲ್ಲೋಕ್ಕೂ ಮೊದಲನೇ ಎಲ್ಲರೂ ಇಂದ್ರಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳುವಂತಹ ಸೋಮಪಾನ ಮಾಡಿದ್ರು, ಉತ್ತೇಜಿತರಾಗಿದ್ರು. ದುರ್ಯೋಧನ ಮಹಾರಾಜನ ಇಂದ್ರೌದಾರ್ಯಕ್ಕೆ ಎಣೆನೇ ಇಲ್ಲ. ಗಡಿಗೆ ಗಟ್ಟಲೆ ಗಾಡಿ ಗಟ್ಟಲೆ ಸೋಮವನ್ನು ಎಲ್ಲರಿಗೂ ಹಂಚಿದ್ದ. ಸೋಮಾನುಗ್ರಹದಿಂದ ಮೃತ್ಯುವನ್ನು ಧಿಕ್ಕರಿಸೋ ಹಾಗೆ ನಮ್ಮ ಸೈನ್ಯದ ಸಾಗರ ಮುಂದೆ ಚಲಿಸ್ತಿದ್ದ ಪರಿಯನ್ನು ನನ್ನ ಕೈಲಿ ಹೇಗೆ ವರ್ಣಿಸ್ಬೇಕು ಹೇಳು. ಸಾಗರನೇ ಮುಂದೆ ನುಗ್ಗಿದ್ರೆ ಮರಳಿನ ದಂಡೆ ತಡೆಯೋಕ್ಕೆ ಸಾಧ್ಯನಾ? ಹಾಗೆ ನಮ್ಮ ಸೈನ್ಯವನ್ನು ನೋಡಿ ಶತ್ರು ಸೈನ್ಯ ತಲ್ಲಣಿಸ್ಬಿಡ್ತು. ಶತ್ರುಗಳ ಕುದುರೆಗಳು ಕೂಡ ಬೆದರಿ ನೆಗೆದು ಸವಾರರನ್ನೇ ನೆಲಕ್ಕೆ ಕೆಡವಿ ತುಳಿದು ಹೊರಟೋದ್ವು. ಇನ್ನು ಶತ್ರು ಆನೆಗಳು ಕೂಡ ಹಿಂತಿರುಗಿ ಓಡೋ ತುಳಿತಕ್ಕೆ ಸಿಕ್ಕಿ ಅವ್ರ ಕಡೆಯವರೇನೆ ಅಸಂಖ್ಯ ಪ್ರಮಾಣದಲ್ಲಿ ಸತ್ತು ಹೋದ್ರು. ರಥಗಳು ಒಂದಕ್ಕೊಂದು ಜಕ್ಕಾಮುಕ್ಕಿ ಆದವು, ನೊಗಗಳು ಕಿತ್ಕೊಂಡ್ವು, ಇರುಚಿಗಳು ಮುರಿದ್ವು, ಗಾಲಿಗಳು ಲಟಗುಟ್ಟಿದ್ವು. ರಥಿಗಳು ಕೂಡ ಹಾಹಾಕಾರ ಮಾಡ್ತಾ ಇದ್ರು. ಅಲ್ಲ, ಇಂತಹ ಹೇಡಿಗಳು ಯುದ್ಧಕ್ಕೆ ಯಾಕೆ ಬರಬೇಕಾಗಿತ್ತು ಅಂತ ನಮ್ಮ ಕಡೆಯವರೆಲ್ಲ ಮಾತಾಡ್ಕೊಂಡ್ರು ಅಂತ ಹೇಳ್ತಾನೆ. ಅಂದರೆ ಯಾರಾದರೂ ಪ್ರಮುಖರು ಸತ್ರ ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಕೇಳ್ತಾನೆ. ಅದೆಷ್ಟು ಸಾವಿರ ಸೈನಿಕರು ಸತ್ರೋ ನನಗೆ ಎಣಿಸೋಷ್ಟು ವ್ಯವಧಾನ ಇರಲಿಲ್ಲ. ಆದರೆ ಅವರ ಕಡೆಯ ಒಬ್ಬ ಮಹಾರಥಿ ಅಂದರೆ ಪಾಂಡವರಲ್ಲ ಕೌಂತೆಯರ ಹೊಸಬೇಗ ವಿರಾಟನ ಹಿರಿಯ ಹೆಂಡತಿ ಮಗ ಶ್ವೇತ ಅಲ್ಲೇ ಸತ್ನಂತೆ. ಈ ವಿಚಾರ ನನಗೆ ತಿಳಿತು. ಇಲ್ಲಿ ನೀವು ಸುದ್ದಿಯನ್ನು ಕೇಳಲಿಕ್ಕೆ ಕಾತರರಾಗಿರ್ತೀರಾ ಅನ್ನೋ ನೆನಪು ಬಂತು. ಹಾಗಾಗಿ ನಾನು ಕುದುರೆ ಹತ್ತಿ ಹೊರಟುಬಿಟ್ಟೆ. ಇಷ್ಟರಲ್ಲಿ ಇನ್ನೂ ಎಷ್ಟು ಜನ ಕೊಚ್ಚಿ ಹೋಗಿದ್ದಾರೋ ಗೊತ್ತಿಲ್ಲ. ಸಾಗರದ ಮುಂದೆ ಮರಳಿನ ಕಣಗಳು ನಿಲ್ಲಕ್ಕೆ ಸಾಧ್ಯನಾ? ಹಾಗೆಯೇ ಬಿರುಗಾಳಿ ಮುಂದೆ ತರಗೆಲೆಗಳು ನಿಲ್ಲಕ್ಕೆ ಸಾಧ್ಯನಾ? ಮದಿಸಿದ ಗಜದ ಮುಂದೆ ಎಳೆ ಬಾಳೆ ಗಿಡ ನಿಲ್ಲಕ್ಕೆ ಸಾಧ್ಯನಾ? ಯುದ್ಧಕ್ಕೆ ನಿಂತ್ಕೊಂಡಿದ್ದಾರಲ್ಲ ಈ ಕೌಂತೆಯರು ಅಂದರೆ ಆ ಕುಂತಿ ಮಕ್ಕಳು, ಅವರಷ್ಟು ಅವಿವೇಕಿಗಳು ಈ ನಮ್ಮ ಧರೆಯಲ್ಲಿ ಮಾತ್ರವೇ ಅಲ್ಲ, ಸ್ವರ್ಗ, ಮತ್ಸ್ಯ, ಪಾತಾಳ ಲೋಕ ಎಲ್ಲಿ ಹುಡುಕಿದ್ರು ಇಂತಹ ಮೂರ್ಖರು ಸಿಕ್ಕೋದಿಲ್ಲ ಅಂತ ಹೇಳಿಬಿಟ್ಟು ಸಂಜಯ ವರದಿಯನ್ನು ಮುಕ್ತಾಯಗೊಳಿಸ್ತಾನೆ. ಆದರೆ ಅದು ಧೃತರಾಷ್ಟ್ರನ ಕಿವಿ ಮತ್ತು ಮನಸ್ಸುಗಳಲ್ಲಿ ಅನುರಣಿಸ್ತಾ ಇರುತ್ತೆ. ಕೋಣೆ ಒಳಗಡೆ ತಕ್ಷಣ ನಿಶಬ್ದ ಹೊಕ್ಕ ಹಾಗೆ ಅನಿಸುತ್ತೆ. ಸಣ್ಣಗೆ ಉರಿತಿದ್ದ ಹಣತೆ ಕೂಡ ಎಂದಿನ ಹಾಗೆ ನಿಶಬ್ದವಾಗಿ ಬೆಳಗ್ತಾ ಇರುತ್ತೆ. ಅರಮನೆಯ ಪೌಳಿಯ ಹೊರಗಡೆ ಆಗ್ತಿದ್ದಂತಹ ಗಾಡಿ, ಎತ್ತು, ಕುದುರೆ, ಸಾರಥಿಗಳ ಸತ್ತು ಇಲ್ಲಿಯ ನಿಶಬ್ದವನ್ನು ಹೆಚ್ಚಿಸ್ತಾ ಇರುತ್ತೆ. ಒಂದು ಮುಹೂರ್ತ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಆ ನಂತರ ಧೃತರಾಷ್ಟ್ರ ಚಪ್ಪಾಳೆ ತೊಡ್ತಾನೆ. ಕೋಣೆ ಹೊರಗಿದ್ದ ಒಬ್ಬ ದಾಸಿ ಒಳಗೆ ಬರ್ತಾಳೆ. ಅವಳು ನಡ್ಕೊಂಬಂದು ಸದ್ದಿನ ಸಪ್ಪಳ ಎಲ್ಲರಿಗೂ ಕೇಳುತ್ತೆ. ನೋಡು, ಶುಭವಾರ್ತೆ ತಂದಿದ್ದಾನೆ ಸಂಜಯ. ಸಿಂಧು ದೇಶದ 2 ಕುದುರೆಗಳನ್ನು ನಾನು ಬಹುಮಾನವಾಗಿ ಕೊಟ್ಟಿದ್ದೀನಿ ಅಂತ ಅಶ್ವಪಾಲಕನಿಗೆ ಹೇಳು ಅಂತ ಆ ದಾಸಿಗೆ ಧೃತರಾಷ್ಟ್ರ ಹೇಳ್ತಾನೆ. ಆನಂತರ ಸಂಜಯನಿಗೆ ಹೇಳ್ತಾನೆ, ಸಂಜಯ, ಪ್ರತಿದಿನವೂ ನೀನು ಹೀಗೇನೆ ನನಗೆ ಸಂತಸದ ಸುದ್ದಿಯನ್ನು ತಂದು ಹೇಳಬೇಕು ಅಂತ. ಆಗ ಅವನು ಹೇಳ್ತಾನೆ, ಮಹಾರಾಜ, ಪ್ರತಿದಿನವೂ ನಿನ್ನಿಂದ ಬಹುಮಾನ ಪಡೆಯುವಂತಹ ಪುಣ್ಯ ನನ್ನದಾಗಲಿ. ಆದರೆ ಇಲ್ಲಿಂದ ಹೋಗಿ ಸುದ್ದಿ ಸಂಗ್ರಹಣೆ ಮಾಡಿಕೊಂಡು ಅದೇ ದಿನ ಹಿಂತಿರುಗೋದು ನನಗೆ ಸಾಧ್ಯ ಇಲ್ಲ. ಬೇಹುಗಾರರು ಸುದ್ದಿಗೋಸ್ಕರ ಎಲ್ಲೆಲ್ಲೋ ಹೋಗಿರ್ತಾರೆ. ತಿಳಿಸುವಷ್ಟು ಸುದ್ದಿ ಬಂದ ತಕ್ಷಣ ನೀನು ಕೊಟ್ಟ ಕುದುರೆಯನ್ನು ಹತ್ತಿ ಓಡಿಸ್ಕೊಂಡು ಬರ್ತೀನಿ. ಹಾಗೆ ದೇವಿ ಕೃಪೆ ಕೂಡ ನನ್ನ ಮೇಲಿರಲಿ. ಯಾಕೆಂದರೆ ನನ್ನ ಹೆಂಡತಿಗೂ ಕೂಡ ಯಾವುದೇ ಆಭರಣಗಳೇ ಇಲ್ಲ, ಅವಳು ಬಡವೆ ಅಂಥೇಳಿ ಸೂಚ್ಯವಾಗಿ ಗಾಂಧಾರಿನೂ ಏನಾದರೂ ಕೊಡಲಿ ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೆಂಡತಿಗೆ ಹೇಳ್ತಾನೆ, ಅವನಿಗೇನಾದರೂ ಕೊಡು ಅಂತ. ಗಾಂಧಾರಿ ತನ್ನ ಎಡಗೈಯಿಂದ ಒಂದು ಚಿನ್ನದ ಬಳೆಯನ್ನು ತೆಗಿತಾಳೆ, ಅವನ ಕಡೆಗೆ ನೀಡ್ತಾಳೆ. ಅದನ್ನು ಸ್ವೀಕಾರ ಮಾಡಿದ ನಂತರ ಅಷ್ಟು ಹೊತ್ತು ನಿಂತು ಮಾತಾಡ್ತಿದ್ದ ಸಂಜಯ, ನಾನಿನ್ನು ಮನೆಗೆ ಹೋಗ್ತೀನಿ, 3 ದಿನದಿಂದ ನಿದ್ದೆ ಮಾಡಿಲ್ಲ, ಬೆಳಗಿಂದ ಊಟನೂ ಮಾಡಿಲ್ಲ ಅಂತ ಹೇಳಿ ಹೊರಡ್ತಾನೆ. ಅವನ ಹೆಜ್ಜೆ ಸಪ್ಪಳ ದೂರ ಆಗುತ್ತೆ. ಕೇಳಿಸ್ದಷ್ಟೇ ಕೋಣೆಯಿಂದ ಹೊರಗಡೆ, ಅರಮನೆಯಿಂದ ಅವನು ಹೊರಗಡೆಗೆ ಹೋಗಿದ್ದು ಧೃತರಾಷ್ಟ್ರನಿಗೆ ಅರ್ಥವಾಗುತ್ತೆ. ಆನಂತರ ಹೇಳ್ತಾನೆ, ವಿದುರ, ನೀನು ಯಾಕೆ ಮೌನವಾಗಿದೆಯಾ? ನಿನ್ನ ಮೌನ ಅಸಮ್ಮತಿ ಸೂಚಕ, ಅಸಂತೋಷಕ ಸೂಚಕ ಅಂತ ನನಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡೆ ನೀನು. ಅಲ್ಲ, ಸಂಜಯ ಅಂತಹ ಹರ್ಷದ ವರದಿಯನ್ನು ಹೇಳಬೇಕಾದ್ರೆ ನೀನು ತುಟಿಪಿಟಿಕ್ ಅನ್ಬೇಕಲ್ಲ, ಏನೂ ಅನ್ನಲಿಲ್ಲ, ಕಣ್ಣೀರು ಹಾಕ್ತಾ ಕೂತಿದ್ದೀಯೇನೋ ಅಂತ ವ್ಯಂಗ್ಯ ಮಾಡ್ತಾನೆ.
ಆಗ ಗಾಂಧಾರಿನೂ ಅವನಿಗೆ ಜೊತೆಗೂಡಿಸ್ತಾಳೆ. ಮನೆಗೆ ಹೋಗ್ಬಿಟ್ಟು ಅವನ ಕುಂತಿಗೆ ಹೇಳಬೇಕಾದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಅಂತ ಹೇಳ್ತಾಳೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು, ಈ ಸಂತೋಷವನ್ನು ಹಂಚ್ಕೊಳ್ಳುವಂತಹ ಹೃದಯ ನಿನಗಿಲ್ಲ ಅಂದರೆ ನಾಳೆಯಿಂದ ನೀನು ಇಲ್ಲಿಗೆ ಬರಲೇಬೇಡ ಅಂತ ಹೇಳ್ತಾನೆ. ಈ ಸಂಜೆನೂ ನೀನು ಬಾ ಅಂತ ಹೇಳಿ ಕಳಿಸಿದ್ರಿಂದ ನಾನು ಬಂದೆ ಮಹಾರಾಜ, ನನಗೇನು ಬರೋಕ್ಕೆ ಇಷ್ಟ ಇರಲಿಲ್ಲ ಅಂತ ವಿದುರ ಬಾಯಿ ಬಿಡ್ತಾನೆ. ನಿನ್ನ ಸಂಘ ಬಯಸೋದೇ ನನ್ನ ಜೀವನದ ಏಕೈಕ ತಪ್ಪು ಅಂತ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ. ವಿದುರ ಏನು ಮಾತಾಡೋದಿಲ್ಲ, ಸ್ವಲ್ಪ ಹೊತ್ತು ಮೌನವಾಗಿರ್ತಾನೆ. ಆ ಮೌನಕ್ಕೂ ಅರ್ಥ ಇದೆ, ಅದನ್ನು ಧೃತರಾಷ್ಟ್ರ ಇತರರಿಗೆ ಅಂತ ಬೇಗ ಅರ್ಥ ಮಾಡ್ಕೊಳ್ತಾನೆ ಅನ್ನೋದು ವಿದುರನಿಗೂ ಕೂಡ ಗೊತ್ತಿರುತ್ತೆ. ಆ ನಂತರ ಎದ್ದು ನಿಂತ್ಕೊಳ್ತಾನೆ. ಈಗ ಮನೆಗೆ ಹೋಗೋಕ್ಕೆ ನಾನು ನಿಮ್ಮ ಅಪ್ಪಣೆ ಬೇಡ್ತೀನಿ ದೇವಿ, ನೀವು ನನಗೆ ಅನುಮತಿ ಕೊಡಿ ಅಂತ ಹೇಳಿಬಿಟ್ಟು ಅವರ ಉತ್ತರಕ್ಕೆ ಕಾಯ್ದೆ ಜಾರ್ತಾ ಇದ್ದಂಥ ಕಂಬಳಿಯನ್ನು ತಲೆಗೆ ಮುಸುಕು ಏರಿಸ್ಕೊಂಡು ಹೆಗಲು ತುಂಬ ಹೊದ್ಕೊಂಡು ವಿದುರ ಅಲ್ಲಿಂದ ಹೊರಗಡೆ ನಡೀತಾನೆ. ಬಾಗಿಲಿನ ಹೊರಗಡೆ ಪಾದರಕ್ಷೆ ಮೆಟ್ಟಿಕೊಂಡು ಅಂಗಳ ದಾಟುವಾಗ ಸಂಜೆಯ ತನಗಾಗಿ ಕಾಯ್ತಾ ಇರೋದು ಕಾಣಿಸುತ್ತೆ. ಕರೀದೇನೆ ಸಂಜೆಯ ಕುದುರೆಗಳನ್ನು ನಡೆಸ್ಕೊಂಡು ಇವನ ಜೊತೆಗೆ ಹೆಜ್ಜೆ ಹಾಕಕ್ಕೆ ಆರಂಭಿಸ್ತಾನೆ. ಎಡಭಾಗದಲ್ಲಿ ಸೂತಕೇರಿ ಇರುತ್ತೆ. ಸಾಮಾನು ಸರಂಜಾಮು ತುಂಬುವಂತಹ ಸೂಡಿ ಬೆಳಕು ಅಲ್ಲಿ ಓಡಾಡ್ತಾ ಇರುತ್ತೆ. ನದಿ ದಂಡದ ವಿದುರನ ಮನೆ ಹಾದಿಯಲ್ಲಿ ಯಾವುದೇ ಜನರ ಸಂಚಾರ ಇರೋದಿಲ್ಲ. ವಿದುರ ಹೇಳ್ತಾನೆ, ನಮ್ಮ ಮನೆಯಲ್ಲೇ ಊಟ ಮಾಡುವ, ಹಾಗೆ ಮಾತಾಡೋಣ ಅಂತ ಕರೀತಾನೆ. ಸರಿ, ಅವರಿಬ್ಬರು ವಿದುರನ ಮನೆ ಕಡೆಗೆ ಹೊರಡ್ತಾರೆ. ಅಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಕುಂತಿ ಕೂಡ ಮಲಗಿಬಿಟ್ಟಿರ್ತಾಳೆ. ಅಡಿಗೆ ಕೆಲಸದವನೊಬ್ಬ ಮಾತ್ರ ಯಜಮಾನನ್ನ ಕಾಯ್ಕೊಂಡು ಮಂಕು ಹಣತೆ ಹತ್ರನೇ ತೂಕುಡಿಸ್ತಾ ಕೂತಿರ್ತಾನೆ. ರಾತ್ರಿ ಬೇರೆ ಏನು ತಿಂದರೂ ಕೂಡ ಇವನಿಗೆ ಅಂದರೆ ಈ ಯಜಮಾನ ವಿದುರನಿಗೆ ಅರಗ್ತಾ ಇರೋದಿಲ್ಲ. ಹಾಗಾಗಿ ಆ ಅಡಿಗೆಯವನು ಅರಳು, ಹಾಲು, ಜೇನುಗಳನ್ನು ಯಜಮಾನನಿಗೆ ಕೊಡ್ತಾನೆ. ಸಂಜಯನಿಗೆ ರೊಟ್ಟಿ ಮತ್ತು ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನು ಬಡಿಸ್ತಾನೆ. ಸಂಜೆಯ ರೊಟ್ಟಿ ಅಗಿತಾ ಇರಬೇಕಾದ್ರೆ ವಿದುರ ಕೇಳ್ತಾನೆ, ಅಲ್ಲ, ಯುದ್ಧದ ಸುದ್ದಿ ಹೇಳುವಾಗ ನೀನು ಅಷ್ಟೊಂದು ಸುಳ್ಳು ಯಾಕೆ ಹೇಳಿದೆ ಅಂತ ಕೇಳಿದಾಗ, ಸುಳ್ಳು ಹೇಳಿದ್ನಾ? ಸಂಜಯನಿಗೆ ಆಶ್ಚರ್ಯ ಆಗುತ್ತೆ, ಮಾತಾಡೋದಿಲ್ಲ. ಅಗೀತಿದ್ದ ರೊಟ್ಟಿಯನ್ನು ಅಗೀದೆ ದವಡೆಗಳು ಚಲಿಸದೆ ನಿಂತ್ಕೊಳ್ಳುತ್ತವೆ. ಮನೆಯ ಕೆಳಭಾಗದಲ್ಲಿ ಹರಿತಿದ್ದಂತಹ ನದಿಯ ಸುಯ್ಕಾರ ಅವನ ಅರಿವಿಗೆ ಬರುತ್ತೆ. ಈ ಚಿಕ್ಕಪ್ಪನ ಮನೇಲಿ ಯಾವತ್ತೂ ಈ ಸದ್ದು ಕೇಳಿಸುತ್ತೆ, ನದಿ ಹರಿಯೋ ಸದ್ದು. ರಾತ್ರಿ ನಿಶ್ಶಬ್ದದಲ್ಲೂ ಕೂಡ ಇದೊಂದೇ ಕೇಳಿಸ್ತಾ ಇರುತ್ತೆ ಅಂತ ಸಂಜಯನಿಗೆ ಅನಿಸುತ್ತೆ. 3 ದಿನಗಳಿಂದ ಯುದ್ಧರಂಗದಲ್ಲಿ ಕಿವಿ ಒಳಗಡೆ ಬಡಿದು ಗಡಚಿಕ್ಕುವಂತಹ ಆನೆ, ಕುದುರೆ, ರಥ, ಮನುಷ್ಯ, ಮಲಮೂತ್ರದ ವಾಸನೆ ಬೆರೆತ ಸದ್ದು ಎಲ್ಲ ಅವನಿಗೆ ನೆನಪಾಗುತ್ತೆ. ಸೇನೆ ಮಧ್ಯೆ ನಿಂತ್ಕೊಂಡ ಸೇನಾಪತಿ ಭೀಷ್ಮರು ಬಿಲ್ಲಿನ ಎದೆ ಮಿಡಿದ ಟೆಂಕಾರಕ್ಕೆ ಶತ್ರುಗಳ ಗುಂಟಿಗೆ ಗಡಗಡ ನಡುಗಕ್ಕೆ ಶುರುವಾಯಿತು ಅಂತ ನೀನಂದೆ. ಆಳೆತ್ತರದ ಲೋಹದ ಧನಸ್ಸನ್ನು ಎತ್ತಿ ಹಿಡಿಯುವಂತಹ, ಹೆದೆ ಏರಿಸುವಂತಹ ಶಕ್ತಿ 120 ಕಳೆದು ಸುಕ್ಕಮಯ್ಯಾಗಿರೋ ಆ ಮುದುಗರಿಗಿರಕ್ಕೆ ಸಾಧ್ಯನಾ? ಎಂತಹ ತರುಣ ಟೆಂಕಾರ ಮಾಡಿದ್ರೂ ಕೂಡ ಸುತ್ತ ಇರೋ ಸೈನ್ಯದ ಗದ್ದಲವನ್ನು ದಾಟಿ ಅದೆಷ್ಟೋ ದೂರ ಇರುವಂತಹ ವಿರೋಧಿ ಸೈನಿಕರಿಗೆ ಕೇಳಿಸೋಕ್ಕೆ ಸಾಧ್ಯನಾ ಸಂಜಯ? ಇನ್ನು ನೀನು ಹೇಳಿದೆಯಲ್ಲ, ಸಾಗರ, ಉಬ್ರ, ಬಿರುಗಾಳಿ, ಪರ್ವತೆ, ಇವುಗಳ ಉಪಮೆ ಮಾತು ಕೂಡ ಅಷ್ಟೇ ಅಂತ ವಿದುರ ಹೇಳ್ತಾನೆ. ಈಗ ವಿದುರನ ಅಭಿಪ್ರಾಯ ಸಂಜಯನಿಗೆ ಅರ್ಥವಾಗ್ತಾ ಹೋಗುತ್ತೆ. ಅವನ ದವಡೆಗಳು ಮತ್ತೆ ತಮ್ಮ ಕೆಲಸವನ್ನು ಆರಂಭಿಸುತ್ತವೆ. ಅಗೀತಿದ್ದ ಆರಿದ ಗಟ್ಟಿ ರೊಟ್ಟಿಯನ್ನು ನಾಲಿಗೆಯಿಂದ ತಿರುವುದನ್ನು ನಿಲ್ಲಿಸ್ತಾನೆ. ಮತ್ತೆ ಇನ್ನು ಹೇಗೆ ವರ್ಣಿಸ್ಬೇಕಿತ್ತು ಅಂತ ಕೇಳ್ತಾನೆ. ನೋಡು, ಇದ್ದದ್ದನ್ನು ಇದ್ದ ಹಾಗೆ, ಕಂಡದ್ದನ್ನು ಕಂಡ ಹಾಗೆ ಹೇಳು ಅಂತ ವಿದುರ ಹೇಳ್ತಾನೆ. ಸಂಜಯ ಮತ್ತೆ ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನದಿಯ ಸುಯ್ಕಾರ ಮತ್ತೆ ಕೇಳಕ್ಕೆ ಶುರು ಆಗಿರುತ್ತೆ. ದಡದಲ್ಲಿ ಮೆಟ್ಟಲು ಕಟ್ಟಿದ್ರೆ ಹೀಗೆ ಸದ್ದು ಬರೋದು, ಅಥವಾ ನದಿ ಪಾತ್ರದಲ್ಲಿ ತಿರುವು ಇದ್ದರೆ ಹೀಗೇನೆ ಅಂತ ಅಂದ್ಕೊಳ್ತಾ ಬೇಗ ಬೇಗ ಊಟ ಮುಗಿಸಿ ಮನೆಗೆ ಹೋಗಬೇಕು. ಹೆಂಡತಿಗೆ ಚಿನ್ನದ ಬಳೆಯನ್ನು ಕೊಡಬೇಕು. ಇಷ್ಟೊತ್ತಿಗೆ ಅವಳು ನಿದ್ದೆ ಮಾಡ್ತಿರ್ತಾಳೋ ಏನೋ, ಅಥವಾ ಯುದ್ಧ ಸ್ಥಳದಲ್ಲಿ ನನಗೇನಾಯಿತು ಅಂತ ಚಿಂತೆಯಿಂದ ಮಾಡ್ತಾ ಇರ್ತಾಳೋ ಏನೋ ಅಂತ ಸಂಜಯನಿಗೆ ಅನಿಸುತ್ತೆ. ಬೆಳಗ್ಗೆ ಯುದ್ಧ ಶುರುವಾದಾಗ ತಾನಿದ್ದಿದ್ದು ಹಿಂಬದಿಯಲ್ಲಿ. ಹೋ ಅಂತ ಉತ್ಸಾಹವರ್ಧಕ ಕೂಗು ಕೇಳಿಸ್ತಾ ಇತ್ತು. ಆನೆಯ ಗೀಳ್ ಕೇಳಿಸ್ತಿತ್ತು. ಬಾಣಗಳ ಸುಯಿಗುಡಿತ ಕೇಳಿಸ್ತಿತ್ತು. ಮಧ್ಯೆ ಮಧ್ಯೆ ನೋವಿಂದ ಚೀರೋ ಸದ್ದು ಕೇಳಿಸ್ತಿತ್ತು. ತನಗೆ ಕೇಳಿದಿಷ್ಟೇನೆ, ಕಣ್ಣಾರೆ ಕಂಡಿದ್ದಂತೂ ಏನೂ ಇಲ್ಲ. ಭಯಂಕರ ಕಾದಾಟ ಶುರುವಾಗಿದೆ ಅಂತ ಹೇಳಿದ ಸೈನಿಕನ ಮುಖ ಬಿಳಿಚಿಕೊಂಡಿದ್ದೊಂದೇ ನನಗೆ ಗೊತ್ತಾಗಿದ್ದು. ಇನ್ನು ನಾನು ಸ್ವಂತ ನೋಡೋಕ್ಕೆ ಅಂತ ಹೋದರೆ ಅಷ್ಟು ಸಾವಿರಾರು ಬಾಣದಲ್ಲಿ
ಯಾವುದಾದ್ರೂ ಒಂದು ಬಾಣ ನನಗೆ ಚುಚ್ಕೊಂಡ್ಬಿಟ್ರೆ ಸುದ್ದಿಗಾರನ ಯಾಕೆ ಅಪಾಯಕ್ಕೆ ಸಿಕ್ಕಬೇಕು, ಅದು ಸಾಯೋ ಅಪಾಯಕ್ಕೆ ಸಿಕ್ಕಬೇಕು. ದೊಡ್ಡ ಬೇಟೆ ಬಿದ್ದಾಗ ಬೇಟೆಗಾರರೆಲ್ಲ ಹರ್ಷೋದ್ಗಾರ ಮಾಡೋ ಹಾಗೇನೆ ಮತ್ತೆ ಒಮ್ಮೆ ನಮ್ಮವರು ಕೂಗ್ಕೊಂಡ್ರು, ಯಾಕೆ, ಏನು, ಯಾರು ಸತ್ರು ಅಂತ ಕೇಳಿದಾಗ ಶ್ವೇತ ಸತ್ತ ಅನ್ನೋ ಕೂಗು ಕೇಳಿಸ್ತು. ಯಾರವನು ಅಂತ ಕೇಳಿದಾಗ ವಿರಾಟನ ಹಿರಿ ಮಗನಂತೆ. ವಿರಾಟ ಅಂದರೆ ಅದೇ ಗೋಗ್ರಹಣಕ್ಕೆ ಹೋಗಿ ಈಗ ಪಾಂಡವರ ಅರ್ಜುನನ ಮಗನಿಗೆ ಹೆಣ್ಣು ಕೊಟ್ಟಿರೋ ಮುದುಕನಂತೆ. ಇಷ್ಟು ನಿಖರ ಮಾಹಿತಿ ದೊರೆಯಬೇಕಾದ್ರೆ ತಾನು 4 ಜನದ ಹತ್ರ ಓಡಾಡಿದ್ದು, ಬಾಯಲ್ಲಿದ್ದದನ್ನು ಗಂಟ್ಲಿಂದ ಕೆಳಕ್ಕೆ ನೂಕಿ ಖಾಲಿ ಮಾಡ್ಕೊಂಡ ನಂತರ ಸಂಜೆ ಇದೆಲ್ಲವನ್ನು ನೆನಪು ಮಾಡಿಕೊಂಡು ಹೇಳ್ದ, ಚಿಕ್ಕಪ್ಪ, ಪಿತಾಮಹರು ಬಿಳಿ ಕುದುರೆಗಳನ್ನು ಹೂಡಿದ ರಥದಲ್ಲಿ ಕೂತು ಹೋಗಿದ್ದನ್ನು ನಾನೇ ನೋಡಿದೆ. ಅವರ ಮುಂದೆ ಲೋಹದ ಬಿಲ್ಲು ಬಾಣಗಳು ಮಲ್ಕೊಂಡಿದ್ವು. ಅವರು ಕೂಡ ಒಂದು ದಪ್ಪ ದಿಂಬುವರೆಗೆ ಆಯಾಸ ಆಗದೆ ಇರೋ ಹಾಗೆ ಸುಖಾಸನದಲ್ಲಿ ಕೂತಿದ್ರು. ಆ ವಯಸ್ಸಿನವರು ಸ್ವಂತ ಯುದ್ಧ ಮಾಡೋಕ್ಕಾಗತ್ತಾ? ಅಂಥವ್ರು ಮಧ್ಯೆ ಇದ್ದಾರೆ ಅಂದರೆ ಪ್ರಾಯದವ್ರಿಗೂ ಕೂಡ ಉತ್ಸಾಹ ಹುಟ್ಟುತ್ತೆ ಅಲ್ವಾ ಚಿಕ್ಕಪ್ಪ ಅಂತ ಹೇಳ್ತಾನೆ. ಹೌದಪ್ಪ, ಇಷ್ಟು ಮಾತ್ರ ನೀನು ಹೇಳಬೇಕಾಗಿತ್ತು ಅಂತ ವಿದುರ ಹೇಳ್ತಾನೆ. ನಿನಗೂ ಗೊತ್ತಲ್ಲ ಚಿಕ್ಕಪ್ಪ, ನಮ್ಮಪ್ಪ ಬದುಕಿದ್ದಾಗ ಧೃತರಾಷ್ಟ್ರ ಮಹಾರಾಜನಿಗೆ ಮಂತ್ರಿಯಾಗಿದ್ದರು. ಮೊದಲು ಅವ್ರು ಹೇಳ್ತಾ ಇದ್ರು, ಸಾಯೋ ಮೊದಲು ಕೂಡ ಈಗ ಈ ನನ್ನ ಬಲಗೈಯನ್ನು ತನ್ನ ಸುಕ್ಕು ಕಟ್ಟಿದ ಅಂಗೈಯಲ್ಲಿ ಹಿಡ್ಕೊಂಡು ಕೊನೆ ಬುದ್ಧಿವಾದ ಅಂತ ಹೇಳಿದ್ರು. ನೋಡು, ಅಧಿಕಾರ ಸ್ಥಾನದಲ್ಲಿರುವವರಲ್ಲಿ ಯಾವತ್ತೂ ಸಂತೋಷಕರವಾದ ಸುದ್ದಿನ ಹೇಳಬೇಕು. ಅಸಂತೋಷಕರ ಸಂಗತಿಯನ್ನು ಸ್ವೀಕರಿಸುವಂತಹ ಅಧಿಕಾರಸ್ಥರು, ಅದರಲ್ಲಿ ಸಿಂಹಾಸನವನ್ನು ಏರಿರೋ ಈ ಪರಮ ಅಧಿಕಾರಸ್ಥರು ಎಲ್ಲೂ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಹಿತವಾದದ್ದನ್ನೇ ನುಡಿಬೇಕು. ಜೊತೆಗೆ ರಾಜರಿಗೆ ನಿವೇದನೆ ಮಾಡುವಾಗ ಈ ಒಂದು ಅಂಶವನ್ನು ನೀನು ಯಾವತ್ತೂ ಮರಿಬಾರ್ದು ಅಂತ ಅಪ್ಪ ಹೇಳ್ತಾ ಇದ್ರು ಚಿಕ್ಕಪ್ಪ. ಅಲ್ಲದೆ ನಿನಗೆ ಗೊತ್ತಲ್ಲ, ನಾವು ಸೋತರು. ನಮ್ಮ ರಾಜರ ರಾಜಗಣದ ಶೌರ್ಯ, ಪ್ರತಾಪ, ವೈಭವಗಳನ್ನು ಉಬ್ಬಿಸಿ ಹೇಳೋದೇನೆ ನಮ್ಮ ಕುಲುಕಸಬು ಅಲ್ವೇ ಅಂತ ಸಂಜಯ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.